ಕಲಘಟಗಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಹಿರೇಹೊನ್ನಿಹಳ್ಳಿಯ ಸಂಯುಕ್ತಾಶ್ರಯದಲ್ಲಿ 2024-25ನೇ ಸಾಲಿನ ದುಮ್ಮವಾಡ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಶಾಲಾ ಕ್ರೀಡಾಕೂಟವು ಆಯೋಜನೆಗೊಂಡಿದ್ದು, ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಬಸಾಪುರ್, ದುಮ್ಮವಾಡ ಕ್ಲಸ್ಟರ್ ಮಟ್ಟದ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದ ಪ್ರಶಾಂತ್ ರೆಡ್ಡೇರ್, ಹಿರೇಹೊನ್ನಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿನಾಯಕ್ ಧನಿಗೊಂಡ್ ಹಾಗೂ ವಿವಿಧ ಶಾಲೆಯ ದೈಹಿಕ ಶಿಕ್ಷಕರು ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಆಟದಲ್ಲಿ ಏನಾಗುತ್ತೆ, ವೈಯಕ್ತಿಕ ಆಟ ಮತ್ತು ಗುಂಪು ಆಟದಲ್ಲಿ ಹೊಂದಾಣಿಕೆ, ಸಹಕಾರ, ಸಹಬಾಳ್ವೆ ಎಲ್ಲ ಗುಣಗಳನ್ನ, ಲೀಡರ್ಶಿಪ್ ಕ್ವಾಲಿಟೀಸ್ಗಳನ್ನ, ತಂಡದ ಮುಖ್ಯತ್ವವನ್ನ, ಹೊಂದಾಣಿಕೆಯನ್ನ ನೀವು ಕಲ್ಕೋತೀರಿ. ಇವತ್ತಿನ ದಿನ ಇಲ್ಲಿ ಆಗಮಿಸಿದಂತಹ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಪಾಲುದಾರಿಕೆಯನ್ನ ಮಾಡ್ಕೊಳ್ರಿ, ಪಾಲುದಾರರಾಗಿ ಆಟವನ್ನ ಆಟ ಆಡ್ರಿ. ಮತ್ತೆ ಆಟ ಆಡೋದೇನದಲ್ಲ, ಗೆಲುವು ಮತ್ತು ಸೋಲು ಒಂದು ಮುಖದ ಎರಡು ನಾಣ್ಯಗಳು. ಈಗ ಸಲ ನೀವು ಪ್ರಯತ್ನ ಮಾಡಿರ್ತೀರಿ, ನಿಮಗೆ ದ್ವಿತೀಯ ಬರ್ಬೋದು, ಪ್ರಥಮ ಬರ್ಬೋದು. ದ್ವಿತೀಯ ಬಂದ್ರೆ ಬೇಜಾರು ಮಾಡ್ಕೊಂಡು ಅಳೋದಾಗ್ಲಿ ಮಾಡ್ಲಾರ್ದ ನೆಕ್ಸ್ಟ್ ಟೈಮ್ ಏನಲ್ಲ ಮತ್ತೆ ಟಾರ್ಗೆಟ್ ಇಟ್ಕೊಂಡು ನಾವು ಪ್ರಥಮವನ್ನ ಬರ್ಲಿಕ್ಕೆ ಚಿಂತನೆಯನ್ನ ಮತ್ತು ಶ್ರಮವನ್ನ ಪಡಬೇಕಾಗತ್ತ. ಒಂದು ಸ್ವಾಮಿ ವಿವೇಕಾನಂದರ ಒಂದು ನುಡಿಯಂತೆ ಗುರಿ ಇತ್ತಂದ್ರ ಅದನ್ನ ಯಾವತ್ತೂ ಅದನ್ನ ಮುಂದೆ ಒಂದು ಹಿರಿಯರು ಏನ್ ಹೇಳ್ತಾರ, ಮುಂದೆ ಗುರಿ ಇರ್ಬೇಕ, ಹಿಂದೆ ಗುರುವಿನ ಆಶೀರ್ವಾದ ಇರ್ಬೇಕ. ಅಂದ್ರೆ ಹೇಳಿ ಎದ್ದೇಳಿ ನಾವು ಗುರಿ ಮುಟ್ಟೋತನ ನಿಲ್ಲದಿರಿ ಅಂತಕ್ಕಂಥ ಸ್ವಾಮಿ ವಿವೇಕಾನಂದ ಅವರ ಒಂದು ಮಾತು ಘೋಷಣಾ ವಾಕ್ಯ ನನಗೆ ನೆನಪಿಗೆ ಬಂತು. ಅದಕ್ಕೆ ಆ ಒಂದು ನುಡಿಯಂತೆ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಗುರಿ ಮುಟ್ಟೋತನ ಯಾವತ್ತು ಅದನ್ನ ಒಂದು ಗುರಿಯನ್ನು ಮುಟ್ಟೋತನ ಯಾವತ್ತು ನಿಮ್ಮ ಶ್ರಮ ಬಿಡಬಾರ್ದು ಅಂತ ಹೇಳಿ ನನ್ನ ಎರಡು ತೊದಲು ನುಡಿ ಹೇಳಿ ಎಲ್ಲರಿಗೂ ಮುಖ್ಯವಾಗಿ ಇಲ್ಲೇನು ಆಯೋಜನೆ ಮಾಡಾಕ ನಮ್ಗೆ ಅವಕಾಶ ಮಾಡಿಕೊಟ್ಟಲ್ಲ ಗ್ರಾಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಎಲ್ಲರಿಗೂ ತುಂಬಿರುವುದಾದ ಒಂದು ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಹಾದೇವಿ ಕುಂಬಾರ್. ನಾನು ಶ್ರೀ ವೀರೇಶ್ವರ ದತ್ತ ಶಾಲೆ ದುಮ್ವಾಡದಿಂದ ಬಂದಿದ್ದೇನೆ. ದುಮ್ವಾಡ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟಗಳು ರಾಣಿ ಚೆನ್ನಮ್ಮ ಶಾಲೆಯಲ್ಲಿ ನಡೆಯುತ್ತಿವೆ. ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಾಲಿಬಾಲ್, ಥ್ರೋಬಾಲ್, ಕಬಡ್ಡಿ ಮತ್ತು ವೈಯಕ್ತಿಕ ಆಟಗಳಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ರಾಣಿ ಚೆನ್ನಮ್ಮ ಶಾಲೆಯವರು ನಮ್ಮ ದುಮ್ವಾಡ ಕ್ಲಸ್ಟರ್ನವರು ತುಂಬ ಚೆನ್ನಾಗಿ ಆರ್ಗನೈಸೇಷನ್ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಹೆಸರು ಶ್ರೀಮತಿ ಡಿ ಗೀತಾ ಕುಲಕರ್ಣಿ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಜೋಡಳ್ಳಿಯ ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಶಾಲೆಯ ವಿದ್ಯಾರ್ಥಿನಿಯರನ್ನು ಈ ಒಂದು ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟಕ್ಕೆ ಕರೆದುಕೊಂಡು ಬಂದಿದ್ದೇವೆ. ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದಾರೆ. ಆದ್ದರಿಂದ ಎಲ್ಲರೂ ಕ್ರೀಡಾ ಮನೋಭಾವನೆಯಿಂದ ಭಾಗವಹಿಸಿ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ವಿನಂತಿ. ಇವತ್ತಿನ ದಿನ ಈ ದುಮ್ಮಾಡ ಕ್ಲಸ್ಟರ್ ಪ್ರಾಥಮಿಕ ವಿಭಾಗ ಮಟ್ಟದ ಒಂದು ಕ್ರೀಡಾಕೂಟ ನಮ್ಮ ವಸತಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕ್ರೀಡಾಕೂಟಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ, ಪ್ರೋತ್ಸಾಹ ನೀಡಿದಂತಹ ಎಲ್ಲರಿಗೂ ಅವರಿಗೆ ನಾನು ನಮಸ್ಕರಿಸುತ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ